ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರದಲ್ಲಿ ನಾಳೆ ನಡೆಯಲಿರುವ ಜೆಡಿಎಸ್ ಬೆಳ್ಳಿ ಹಬ್ಬ ಮತ್ತು ಜನತಾ ಸಮಾವೇಶದಲ್ಲಿ ಜೆಡಿಎಸ್ನ ಘಟಾನುಘಟಿಗಳು ಭಾಗವಹಿಸಲಿದ್ದು, ಕಿತ್ತೂರು ಕರ್ನಾಟಕ ಭಾಗದ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಸಮಾವೇಶಕ್ಕೆ ಅಪಾರ ಪ್ರಮಾಣದಲ್ಲಿ ಕಾರ್ಯಕರ್ತರು ಹರಿದು ಬರಲಿದ್ದು, ವಿಜಯಪುರದಲ್ಲಿ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ನಾವು ಇವತ್ತು ವಿಜಯಪುರದ ಸಿಂದಗಿ ಬೈಪಾಸ್ ರಸ್ತೆಯ ಅಲ್ಲಾಪುರ ತಾಂಡ ಹತ್ರ ಇದ್ದೀವಿ. ಇಲ್ಲಿ ನಾವು ನೋಡ್ತಾ ಇರೋ ಹಾಗೆ ಜೆಡಿಎಸ್ ನ ಬೆಳ್ಳಿ ಹಬ್ಬ ಸಮಾವೇಶ ಮತ್ತು ಜನತಾ ಸಮಾವೇಶದ ಕಾರ್ಯಕ್ರಮದ ಅಂಗವಾಗಿ ಯಾವೆಲ್ಲ ತಯಾರಿಗಳು ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನ ನಾನು ನೀಡ್ತಾ ಇದ್ದೀನಿ. ನೋಡ್ತಾ ಇರಬಹುದು, ನನ್ನ ಒಂದು ಹಿಂಭಾಗದಲ್ಲಿ ಸುಮಾರು 25,000 ಕಾರ್ಯಕರ್ತರಿಗೆ ಮತ್ತು ಜೆಡಿಎಸ್ ನ ಸಮಾವೇಶಕ್ಕೆ ಆಗಮಿಸುವಂತ ಒಂದು ಜನರಿಗೆ ಒಂದು ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಲಾಗ್ತಾ ಇರುವಂತದ್ದು. ವಿಶೇಷವಾಗಿ ಅದರಲ್ಲೂ ಕೂಡ ಏನು ಒಂದು ನಮ್ಮ ಮೇಲ್ಭಾಗದಲ್ಲಿ ಇಲ್ಲಿ ಹಾಕಿರುವಂತಹ ಶಾಮಿಯಾನ ಮತ್ತೆ ಟೆಂಟ್ ಅನ್ನ ನೋಡ್ತಾ ಇದೀವಿ. ಇದು ಜರ್ಮನ್ ಟೆಂಟ್, ಅಂದ್ರೆ ಮಳೆ ಮತ್ತು ಗಾಳಿ ಯಾವುದಕ್ಕೂ ಜಗದೆ ಇರೋ ತರ ಒಂದು ಸಕಲ ಸಿದ್ಧತೆಗಳನ್ನ ಇಲ್ಲಿ ಮಾಡ್ಲಾಗ್ತಾ ಇರುವಂತ ದೃಶ್ಯಗಳನ್ನ ನಾವು ನೋಡ್ತಾ ಇರುವಂತದ್ದು. ಸರಿ ಸುಮಾರಾಗಿ 25,000 ಜನರಿಗೆ ನೆರಳಿನಲ್ಲಿ ಕೂಡೋದಕ್ಕೆ ಆಸನವನ್ನ. ವಿಜಯಪುರದಲ್ಲಿ ಬಿಸಿಲು ಹೆಚ್ಚಾಗಿರ್ತದೆ, ಬಿಸಿಲಿನ ಪ್ರಮಾಣ ಕೂಡ ಹೆಚ್ಚಾಗಿರ್ತದೆ, ಬೇಸಿಗೆ ಆರಂಭ ಆಗಿದೆ. ಹೀಗಾಗಿ ನೆರಳಿನಲ್ಲಿ ಕಾರ್ಯಕರ್ತರು ಕೂಡ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಆಸನಗಳ ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ದೃಶ್ಯಗಳಲ್ಲಿ ಏನ್ ನಾವು ನೋಡ್ತಾ ಇದೀವಿ, ಈಗಷ್ಟೇ ಬಂದಿರುವಂತ ಕುರ್ಚಿಗಳನ್ನ ಇಲ್ಲೇ ಹಾಕ್ತಾ ಇರುವಂತ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ನಾಳೆ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು, ಹಾಗೇನೆ ಜೆಡಿಎಸ್ ನ ಯುವ ಘಟಕದ ನಿಖಿಲ್ ಕುಮಾರಸ್ವಾಮಿ ಅವರು, ಮತ್ತೆ ಜೊತೆಗೆ ರ್ಯಾಂಪ್ ಶೋ ಮಾಡೋದಕ್ಕೆ ಕೂಡ ಅಲ್ಲಿ ಒಂದು ಹಿಂಭಾಗದಲ್ಲಿ ಒಂದು ಸಕಲ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂತ ದೃಶ್ಯಗಳನ್ನ ನಾವು ನೋಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಜೆಡಿಎಸ್ ನ ಬಲ ಪ್ರದರ್ಶನ ವಿಜಯಪುರದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ನಾಳಿನ ಕಾರ್ಯಕ್ರಮ ಸಾಕ್ಷಿ ಆಗಲಿದೆ ಅಂತ ಹೇಳ್ಬೋದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.